ನೋಡಿ, ಜೇನು ತೆಗಿಲಿಕ್ಕೆ ಒಂದು ಅಂದರೆ ಜೇನು ಮಿಷನಿಂದ ಬಂದ ಜೇನನ್ನು ಫಿಲ್ ಮಾಡಲಿಕ್ಕೆ ಒಂದು ನೀರು ಪಾಸೆ ಎಲ್ಲ ಇರಬಾರ್ದು, ಇದ್ದರೆ ಹಾಳಾಗ್ತದೆ. ಇಲ್ಲ ಕ್ಲೀನ್ ಒಣಗಿರುವ ಪಾತ್ರವನ್ನು ತಗೊಂಡಿದ್ದೇನೆ, ಒಂದು ಒಂದು ಸ್ಟೀಲಿಂದ ಒಂದು ಪಾತ್ರ ತಗೊಂಡಿದ್ದೇನೆ. ಮತ್ತೊಂದು ಇದು ನೋಡಿ, ಜೇನು ತೆಗೆಯುವ ಮಿಷಿನ್ ಇದೊಂದು ನೋಡ್ಬೋದು ನೀವು ಇಲ್ಲಿ ನೋಡಿ. ಇದರಲ್ಲಿ ನೋಡ್ಬೋದು ನೀವು ನಾಲ್ಕು ಕಂಪಾರ್ಟ್ಮೆಂಟು ಇದರಲ್ಲಿ ಉಂಟು. ಈ 4 ಕಂಪಾರ್ಟ್ಮೆಂಟಿಗೆ 4 ಫ್ರೇಮ್ ಹಾಕ್ಲಿಕ್ಕೆ ಆಗ್ತದೆ. ಒಂದೊಂದು ಕಂಪಾರ್ಟ್ಮೆಂಟಿಗೆ ಒಂದೊಂದರಾಗೆ 4 ಫ್ರೇಮ್ ಹಾಕ್ಲಿಕ್ಕೆ ಆಗ್ತದೆ ಈ 4 ಕಂಪಾರ್ಟ್ಮೆಂಟಲ್ಲಿ. ಇದರಲ್ಲಿ ಇದು ಹಳೆ ನನ್ನ ತಂದೆ ಇರುವಾಗ ಮಾಡ್ತಾ ಇದ್ದಂತಹ ಮೆಷಿನ್ ಇದು. ಹಾಗಾಗಿ ಸ್ವಲ್ಪ ಎಲ್ಲ ಹೊಗೆ ಎಲ್ಲ ಹಿಡಿದಿದೆ ಇದಕ್ಕೆ. ಈಗ ನ್ಯೂ ಇನ್ವೆಂಟ್ ಆದ ಮೆಷಿನ್ ಆದರೆ ಹೀಗೆ ಇರುವುದಿಲ್ಲ, ಸ್ಟೀಲ್ ಇದು ಬರ್ತದೆ. ಈಗ ಇದು ನಂದು ಹಳೆದೆ, ಹಾಗಾಗಿ ನಾನು ಓಲ್ಡ್ ಇಸ್ ಗೋಲ್ಡ್ ಅಂತ ಹಳೆದು ಯೂಸ್ ಮಾಡೋದು. ಮತ್ತೊಂದು ಸ್ವಲ್ಪ ಉದ್ದದ ಚೂರಿ ತಗೊಂಡಿದ್ದೇನೆ. ಆಮೇಲೆ ಸೀಲ್ ಮಾಡಿದ ವ್ಯಾಕ್ಸನ್ನೆಲ್ಲ ತೆಗಿಲಿಕ್ಕೆ ಒಂದು ಹೊಸದು ಉದ್ದದ ಚೂರಿ ತಗೊಂಡಿದ್ದೇನೆ. ಈ 4 ಫ್ರೇಮನ್ನು ಒಂದು ಟೈಮಿಗೆ ಹಾಕ್ಲಿಕ್ಕೆ ಆಗ್ತದೆ. ನೋಡಿ ತೋರಿಸ್ತೇನೆ. ಹಾಳೆಯಲ್ಲಿ 6 ಫ್ರೇಮ್ ತಂದಿದ್ದೆ ನಾನು. ಈ 6 ಫ್ರೇಮಲ್ಲಿ ನೋಡಿ, ಇದು ಲಾಸ್ಟ್ ಫ್ರೇಮ್. ಇದು ನೋಡಿ ಫಸ್ಟ್ ಫ್ರೇಮ್. ಈ ಫಸ್ಟ್ ಫ್ರೇಮಿಂದ ಹೀಗೆ ಮೇಲೆಯಿಂದ ಸ್ವಲ್ಪ ಈ ವ್ಯಾಕ್ಸನ್ನು ತೆಗಿಬೇಕು. ನಿಮಗೆ ಸರಿ ಇರೋದೊಂದು ತೋರಿಸ್ತೇನೆ, ಯಾಕೆಂದರೆ ಇದು ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಉಂಟು. ನೋಡಿ, ಸ್ವಲ್ಪ ಒಳಗೆ ಉಂಟು, ಈ 2 ಫ್ರೇಮಿನ ರೀಪಿಂದ ಸೈಡ್ ಒಳಗೆ ಉಂಟು ಸ್ವಲ್ಪ. ಹಾಗಾಗಿ ಚಿಕ್ಕ ಚೂರಿ ಇದಕ್ಕೆ ಹಾಕಿ ತೋರಿಸ್ತೇನೆ ಮತ್ತೆ ನಿಮಗೆ. ನೋಡಿ, ಇದು ಸೆಕೆಂಡ್ ಫ್ರೇಮ್. ಯಾವುದಾದ್ರು 4 ಫ್ರೇಮ್ ಹಾಕಿದರೆ ಆಯಿತು. ಇಲ್ಲಿ ನೋಡಿ, ಹೀಗೆ ತೆಗಿಬೇಕು. ನೋಡಿ, ಹೀಗೆ ಮೇಲೆಯಿಂದ ಹೀಗೆ ಸ್ವಲ್ಪ ಕೆತ್ತಿದರೆ ಆ ಸೀಲ್ ಮಾಡಿದೆಲ್ಲ ಹೊರಗೆ ಬರ್ತದೆ. ನೋಡಿ, ಹೇಗೆ ಫಿಲ್ ಆಗಿದೆ ನೋಡಿ ಇದರಲ್ಲಿ. ಬಗ್ಗಿಸುವಾಗ ಜೇನೆಲ್ಲ ಕೆಳಗೆ ಬೀಳುವುದಕ್ಕೆ ಒಂದು ಪಾತ್ರ ತಗೊಂಡು ಅದಕ್ಕೆ ಬಗ್ಗಿಸ್ತೇನೆ ನೋಡ. ಇದರಿಂದ ಸಹ ಹೀಗೆ ಆ ಮೇಲಿನ ಲೇಯರನ್ನು ತೆಗಿತೇನೆ. ಫ್ರೇಮ್ ಸ್ವಲ್ಪ ಹಾಳಾಯ್ತು ಇದು.
ಇದು ನೋಡಿ ಚಿಕ್ಕ ಚೂರಿ, ಸ್ವಲ್ಪ ಒಳಗಿದ್ದ ಆ ನಟ್ಟಿನ ಪಾರ್ಟನ್ನೆಲ್ಲ ತೆಗಿತೇನೆ ಹೀಗೆ. ನೋಡಿ ತೆಗ್ದೆ ಈಗ. ಈ ಫ್ರೇಮನ್ನು ನಾನು ಈ ಒಂದು ಕಂಪಾರ್ಟ್ಮೆಂಟ್ ಒಳಗೆ ಇಡ್ತೇನೆ ಹೀಗೆ. ಇದು ನೋಡಿ ಸೆಕೆಂಡ್ ಫ್ರೇಮ್, ಚಿಕ್ಕದರಲ್ಲಿ ತೆಗಿ, ಉದ್ದದಲ್ಲಿ ತೆಗೆದು ಸ್ವಲ್ಪ ಕಟ್ ಆಗ್ತದೆ ಇದು. ನೋಡಿ ಹೀಗೆ ತೆಗೆದೆ. ನೋಡಿ ತೆಗ್ದಾಯ್ತು ಈಗ. ಬಗ್ಗಿಸಿದಾಗೆಲ್ಲ ಈ ಫ್ರೇಮಿಂದ ಬಿಡ್ತದೆ ನೋಡಿ, ಬೇಕಾದರೆ ಎಲ್ಲ ಚೆಲ್ತದೆ ನೋಡಿ ಈಗ ಇಗೊಳ್ಳಿ. ಅದಕ್ಕೆ ಈ ಪಾತ್ರೆಗೆ ನಾನು ಅದನ್ನು ಹಾಗೆ ಹಿಡಿತೇನೆ. ಸೀಲ್ ಮಾಡಿದ್ದಾನೆ, ಹೀಗೆ ಮೆಲ್ಲ ತೆಗಿವ. ಅದು ಇವರು ಕೋರೆ ಕಟ್ಟಿದ ಕಾರಣ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲಾಂದರೆ ತೆಗಿಲಿಕ್ಕೆ ಸುಲಭ ಉಂಟು. ತೆಗ್ದಾಯ್ತು ಈಗ. ಇದನ್ನು ಈ ಫ್ರೇಮನ್ನು ಸಹ ನಾನು ಈ ಒಂದು ಕಂಪಾರ್ಟ್ಮೆಂಟಿಗೆ ಇಡ್ತೇನೆ. ಹೀಗೆ 4 ಫ್ರೇಮು ಒಮ್ಮೆ ಈ ತೆಗೆಯುವ ಮಿಷನಲ್ಲಿ ಇಡ್ಲಿಕ್ಕೆ ಆಗ್ತದೆ. 4 ಫ್ರೇಮನ್ನು ಇಟ್ಟರೆ ಆಯಿತು. ನೋಡಿ ನಾನು ಈಗ 4 ಫ್ರೇಮನ್ನು ಈ ಮಿಷಿನಲ್ಲಿ ಹಾಕಿದ್ದೇನೆ. ಹಾಕಿ ಆದಮೇಲೆ ಇಲ್ಲಿ ಕಾಣ್ತದಲ್ಲ, ಇದು ಜೇನು ಬರಲಿಕ್ಕೆ ಇರುವ ಪ್ಲೇಸ್. ಅಂದರೆ ಜೇನು ಇದರಲ್ಲಿ ನಾನು ಈ ಹ್ಯಾಂಡ್ಲ್ ಹಿಡ್ಕೊಂಡು ತಿರುಗಿಸ್ತೇನೆ. ನಾನು ಈ ಹ್ಯಾಂಡ್ಲ್ ಹಿಡ್ಕೊಂಡು ತಿರುಗಿಸುವಾಗ ಇದರಿಂದ ಏರ್ ಆ ಹೋಲಿಗೆ ಪ್ರೆಷರ್ ಆಗಿ ಹಾಕಿ ಆ ಜೇನೆಲ್ಲ ಹೊರಗೆ ಬರ್ತದೆ. 2 ಸೈಡ್ ತಿರುಗಿಸ್ಬೇಕು ನೀವು, ಒಮ್ಮೆ ಹಿಂದೆಗೆ ಒಮ್ಮೆ ಮುಂದೆಗೆ. ಆಗ 2 ಸೈಡಿಂದ 2 ಹೋಲಿಂದ ಸಹ ಜೇನು ಹೊರಗೆ ಬರ್ತದೆ. ಜೇನು ಹೊರಗೆ ಬಂದದ್ದು ಈ ಪ್ಲೇಸಿಂದ ನಿಮಗೆ ಈ ಮೆಷಿನಿಂದ ಹೊರಗೆ ಬರ್ತದೆ. ಅದನ್ನು ನೀವು ಒಂದು ಪಾತ್ರೆಯಲ್ಲಿ, ನಾನು ತೆಕ್ಕೊಂಡ ಪಾತ್ರೆಯಲ್ಲಿ ಹಿಡಿದಿಟ್ಕೊಂಡ್ರೆ ಆಗ್ತದೆ. ಜೇನು ತಿರುಗಿಸಿದ ಕೂಡಲೇ ಇದರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಜೇನು ತುಂಬ ಇದ್ದರೆ ಸೀದಾ ಬರ್ತದೆ, ಅದರಲ್ಲಿ ತಿರುಗಿಸಿದ ಕೂಡಲೇ ಬರ್ತದೆ. ಜೇನು ಜಾಸ್ತಿ ಇಲ್ಲ ಅಂದರೆ ಅದು ಅಷ್ಟು ಬೇಗ ಬರೋದಿಲ್ಲ, ಸ್ವಲ್ಪ ಬಗ್ಗಿಸಿ ಎಲ್ಲ ಮಾಡಬೇಕಾಗ್ತದೆ. ಅಂದರೆ ಮೆಷಿನಲ್ಲಿ ನೀವು ಹಾಕಿದರೆ ತುಂಬ ಜೇನು ಇದು ಈ ಮೆಷಿನಿಗೆ ಹಿಡ್ದೇ ಹೋಗ್ತದೆ. ಈ ಮೆಷಿನ್ ನಿಮಗೆ ಹೆಲ್ಪ್ಫುಲ್ ಎಂತಕ್ಕೆ ಅಂದರೆ, ನೀವು ಪುನಃ ಜೇನು ತೆಗಿಲಿಕ್ಕೆ ಇದು ಬೇಗ ಮಾಡಲಿಕ್ಕೆ ಆಗ್ತದೆ. ಅಂದರೆ ಈ ವ್ಯಾಕ್ಸನ್ನು ನೀವು ಕಟ್ ಮಾಡಿ ಹಿಂಡಿದರೆ ಕೈಯಲ್ಲಿ ಅದು ಹಾಳಾಗಿ ಹೋಗ್ತದೆ ವ್ಯಾಕ್ಸ್.
ಅದೇ ಅದನ್ನೇ ನೀವು ಇದಕ್ಕೆ ಹೀಗೆ ಕೊಟ್ಟರೆ ವ್ಯಾಕ್ಸನ್ನು ಪುನಃ ಈ ಫ್ರೇಮನ್ನೇ ತೊಗೊಂಡೋಗಿ ನೀವು ಸೂಪರಲ್ಲಿ ಇಟ್ಟರೆ ಆಯಿತು, ಪುನಃ ಇದರಲ್ಲಿ ಫಿಲ್ ಮಾಡ್ತಾ ಬರ್ತದೆ. ಹಾಗಾಗಿ ಮೆಷಿನ್ ಇದಕ್ಕೊಂದಕ್ಕೆ ನಿಮಗೆ ಹೆಲ್ಪ್ ಇಲ್ಲಾಂದರೆ ಜೇನು ಇದರಲ್ಲಿ ಈ ಮೆಷಿನಿಗೆ ಹಿಡಿದು ತುಂಬ ಹೋಗ್ತದೆ. ನೋಡಿ ಸ್ವಲ್ಪ ಓರೆ ಮಾಡ್ತೇನೆ, ಎಂತಕ್ಕೆ ಅಂದರೆ ಪಾತ್ರೆ ಅಡಿಗೆ ಕೊಡಲಿಕ್ಕೆ ಆಗೋದಿಲ್ಲ ಬೇಗ. ಈಗ ಓರೆ ಮಾಡಿ ನಾನು ಹೀಗೆ ಓರೆ ಮಾಡಿ ಸ್ವಲ್ಪ ತಿರುಗಿಸ್ತೇನೆ. ಆಗ ಮತ್ತೆ ತಿರುಗಿಸಿ ಆದಮೇಲೆ ಪಾತ್ರೆಗೆ ಹಿಡಿತೇನೆ. ನಾನು ಇಲ್ಲಿ ಈಚೆ ಸೈಡ್ ಕೆಳಗೆ ಒಂದು ಪಾತ್ರೆ ಇಟ್ಟಿದ್ದೇನೆ, ಯಾಕೆಂದರೆ ನನಗೆ ಜೇನು ತುಂಬಲಿ ಅದರಲ್ಲಿ ಅಂತ. ಓರೆ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ ತಿರುಗಿಸ್ತೇನೆ. ಈಗ ಉಲ್ಟ ತಿರುಗಿಸುವ. ನೋಡುವ ಇದರಲ್ಲಿ ಜೇನು ಹೊರಗೆ ಬಂದಿದೆ ಇಲ್ಲೋ ನೋಡುವ. ಬಂದಿರ್ಬೋದು. ನೋಡಿ ಎಲ್ಲ ಜೇನು ಇದರಿಂದ ಹೊರಗೆ ಬಂದಿದೆ. ಇಷ್ಟಾದರೆ ಸಾಕು. ಈ ತೆಗೆದಾದ ಫ್ರೇಮನ್ನು ತೆಗೆದು ಈ ಮೆಷಿನಿಂದ ತೆಗೆದು ಪುನಃ ಹಾಳೆಯಲ್ಲಿ ಇಡ್ತೇನೆ. ಬಗ್ಗಿಸ್ತಿದ್ದೇನೆ ಈಗ.